ಕಾಡಿಗೆ ಬಂದ ವಿಚಾರ ತಿಳಿದು ನಿನ್ನನ್ನು ಕಾಣಬೇಕೆಂಬ ಹಂಬಲದಿಂದಲೇ ನಾನು ನೆನೆಸಿಕೊಂಡವ ನಾನು. ನೀನು ಬಂದರಿಂದ ಬಹಳ ಸಂತೋಷವಾಯಿತಯ್ಯ. ಯಾವುದೇ ಉದ್ದೇಶವನ್ನು ಕಾಡಿಗೆ ಬರುವುದಲ್ಲ, ಆ ಉದ್ದೇಶವನ್ನು ನಮ್ಮವರಾದ ವನಪಾಲಕರಿಗೆ ಕಷ್ಟ ಬಂದ ಕಾರಣ ನಾನೇ ಬೇಟೆಯಾಡುವುದಕ್ಕೆ ಬಂದಿದ್ದೇನೆ. ಬೇಟೆಯೆಲ್ಲ ಆಯ್ತು, ಇನ್ನೇನು ಅರಮನೆಗೆ ತೆರಳುವಂತ ಸಂದರ್ಭ ನಿಮ್ಮಿಂದ ಅಪ್ಪಣೆಯಾಯಿತು. ಮರಿಗಳ ಆಶ್ರಮಕ್ಕೆ ಬರಬೇಕೆಂಬುದಾಗಿ ನಿಮ್ಮ ಪಾದ ದರ್ಶನದಿಂದ ನಮ್ಮ ಜೀವನ ಪಾವನವಾಯಿತು. ಶ್ರೀಮುಖದಿಂದ ಅಪ್ಪಣೆಯಾಗಬೇಕು, ನಾವಿನ್ನು ತೆರಳುತ್ತೇವೆ. ಊಟ ಮಾಡಬಾರದೆಂದಿಲ್ಲ, ಆದರೆ ನಮ್ಮ ಅಪರಿಮಿತವಾದ ಸೈನ್ಯಕ್ಕೆ ನಿಮಗೆ ಊಟ ಕೊಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ದರ್ಶನ ಸಿಕ್ಕಿದರೆ ಸಾಕು, ನಾವಿನ್ನು ತೆರಳುತ್ತೇವೆ. ನಿನ್ನ ಅಪರಿಮಿತವಾದ ಸೈನ್ಯವನ್ನು ಕಂಡೆ ನನ್ನ ಮತವನ್ನು ನಾನು ಕಳುಹಿಸಿದ್ದೇನೆ. ಯಾವುದೇ ಉದ್ದೇಶದಿಂದವಲ್ಲಯ್ಯ. ನೋಡು, ಕಾಣುತ್ತಿದ್ದಾಳೆ ನರ್ಮದೆ, ಹೋಗಿ ಶುಚಿರು ದೂತರಾಗಿ ಬನ್ನಿ. ನಿಮಗೆ ಬೇಕು ಬೇಕಂತಹ ಉತ್ತಮ ಜನರನ್ನು ನಾವು ಸಿದ್ಧಪಡಿಸುತ್ತೇವೆ. ನಿನ್ನ ಜೀವಮಾನದಲ್ಲಿ ಅನ್ನ ನೋಡ್ಲೇ ಅನ್ನ ನೋಡ್ಲಿಲ್ಲ ಅಂತಲ್ಲ, ಮತ್ತೆ ಈಗ ಹೊತ್ತು ಅನ್ನೋದು ಹೊತ್ತಾಗಿದೆ. ಊಟ ಸಿಗಬೇಕು, ಈ ಹೊಟ್ಟೆಗೆ ಊಟ ಸಿಗದಿದ್ರೆ ಸಾಯ್ತೀನಿ. ಈಗ ಊಟ ಮಾಡುವುದು ಹೌದು, ಅವ್ರು ಏನ್ ಹೇಳಿದ್ದು? ಹೋಗಿ ಸ್ನಾನ ಮಾಡ್ಬೇಕಂತೆ. ನೀನು ಸ್ನಾನ ಮಾಡಿದ್ಯಾ? ಯಾವಾಗ? ಒಂದು ವಾರ ಮೊದಲು ಊಟ ಮಾಡಿದ್ಯಾ? ಹಾಗಾದ್ರೆ ಸಾಕು. ಕೆಲಸ ಮಾಡುವ. ಏನು? ನನ್ನ ಅಜ್ಜಿ ಹೇಳ್ತಿದ್ರು, ಏನು? ಇದು ನಾರಾಯಣ ನಾರಾಯಣ ಅಂತ ಹೇಳಿದ್ರೆ ಸ್ನಾನ ಮಾಡಿದ ಫಲವಾಗ್ತದೆ. ನನ್ನ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಗೋವಿಂದ ಗೋವಿಂದ ಅಂತ ಹೇಳಿದ್ರೆ ಊಟ ಮಾಡಿದ ಪುಣ್ಯ ಸಿಗ್ತದೆ ಅಂತ. ಅದು ಬೇಡವಲ್ಲ? ಹಾಗಾದ್ರೆ ಸ್ನಾನ ಮಾಡಿ ಹೋಗು. ಸ್ನಾನ ಮಾಡ್ಬೇಕಾ? ಬಚ್ಚಾಲಿ ಮನೆಯಲ್ಲಿ ಬಚ್ಚಾಲಿ ಮನೆ, ಬಚ್ಚಲು ಮನೆ ಅದು ಎಲ್ಲಿ ಅಂತ ಬಿಸಿ ನೀರಾಗ್ಬೇಕು. ಇಲ್ಲದಿದ್ರೆ ನನಗೆ ಹುಡುಗ, ನಿನಗೆ ಬಿಸಿ ನೀರು ಆಗ್ಬೇಕಾ? ಬಿಸಿ ನೀರಾಗಿ ಮನೆಯಲ್ಲಿ ಮನೆಯಲ್ಲಿಲ್ಲ, ಮನೆಯಲ್ಲಿ ಜೋಡಿದ್ದಾರೆ ಸ್ನಾನ ಮಾಡಿ. ಮನೆಯಲ್ಲಿ ನಿನ್ಗೆ ಅಲ್ಲಿ ಆಗ್ಬೇಕಲ್ಲ. ವಾದಲ್ಲಿ ಬಿಸಿ ನೀರು ನಾವಂದ್ರೆ ನಿನಗೆ ಬಿಸಿ ನೀರು ಬೇಕು ತಾನೆ? ಬಿಸಿ ನೀರು ಕಾಣುತ್ತಿರುವಂತಹ ನರ್ಮದಿಗೆ ತೆರಳು. ಅಲ್ಲಿ ನನ್ನ ಹೆಸರನ್ನು ಹೇಳಿ ಹುಡುಗು, ನಿನಗೆ ಬಿಸಿ ನೀರು ಸಿಗ್ತದೆ. ಸಿಗ್ತದಂತೆಲ್ಲ ಅವರ ಹೆಸರು ಇವತ್ತು ನಿಮ್ಮ ಹೆಸರು ಅದು ಬೇಡ, ಅಲ್ಲಿ ಹೋಗಿ ಮಹರ್ಷಿಗಳು ಹೇಳಿದ್ದಾರೆ ಅಂತ ಹೇಳು, ಬಿಸಿ ನೀರು ಬರ್ತದೆ. ಈಗ ಮಾರ್ಚಿಯಲ್ಲಿ ಸಿಗ್ತದೆ. ಮಹರ್ಷಿ ಬಿಸಿ ನೀರು ಹಾಗಿದ್ರೆ ತಡ ಮಾಡುವುದಲ್ಲ, ಹಾ. ಸ್ನಾನ ಮಾಡಿ ಬರುವ ಬೇಗ.
ಎಂತ ಮಾಡುದಲ್ಲಿ? ಊಟ ಮಾಡಿ ಹಾಕಿದೆ ಎಲೆ ಹಸುವ ಎಲ್ಲಿ ಬಿಸಾಡಿ? ಅಲ್ಲ ಎಂತದು ಗೊತ್ತುಂಟ ನಿಮಗೆ? ಅದು ತುಳಸಿ ಕಟ್ಟೆ ಅಲ್ವೇನೋ? ಶ್ಯಾ, ಅದು ಬೇರೆ ಕಡೆ ಬಿಸಾಡಿ. ಅಲ್ಲಿ ಎಂತ ಕಾಣುದು ಗೊತ್ತುಂಟ? ಯಜ್ಞ ಶಾಲೆ ಅದು. ಶ್ಯಾ, ಮತ್ತೆ ಇಲ್ಲಿ ಹಾಕುದು ನಾನು ಎಲ್ಲರೂ ಹಾಕಿದ ಹೊಂಡಕ್ಕೆ ಹಾಕು. ಎಲ್ಲರೂ ಹಾಕಿದೆ ಹಾ, ಹೋಗ್ಬೇಕು. ಏ ದೂತ, ನೀನು ಊಟ ಮಾಡುದು ಯಾವ ಕೈಯಲ್ಲಿ? ಈ ಕೈಯಲ್ಲಿ ಮತ್ತೆ ಎಡಗೈಯನ್ನು ಓದ್ತೀನಿ. ಕಾರಣ ಉಂಟು ಏನು? ಊಟ ಮಾಡಿದ ಈ ಕೈಯಲ್ಲಿ ನನ್ನ ಬಾಯಿಂದ ಒಂದಾಗುಳ ಅನ್ನ ಕೆಳಗೆ ಬಿತ್ತು ಹ. ಅದನ್ನು ಹೇಗೆ ಹಿಡಿದೆ ಹ. ಆ ಒಂದು ಆಗುಲಿನ ಪರಿಮಳವೇ ಗೊತ್ತಿಲ್ಲ ಹ. ರಾಯರೇ ಹ. ಒಂದು ಅಗ್ನಿಯೇ ಇಷ್ಟು ಪರಿಮಳ ಇರ್ಬೇಕಾದ್ರೆ ಹ. ಊಟ ಎಷ್ಟು ಪರಿಮಳ ಇರ್ಬೇಕು ಹ. ಊಟವೇ ಅಷ್ಟು ಪರಿಮಳ ಇದ್ದಿದ್ದಾದ್ರೆ ಹ. ಊಟ ಮಾಡಿದ ಭಟ್ರು ಎಷ್ಟು ಪರಿಮಳ ಇರ್ಬಹುದು ಎಂತ ಮಾತಾಡ್ತಿದ್ಯಾ ನೀನು? ಪರಿಮಳ ಭಟ್ರ ಹ. ಪರಿಮಳ ಹ. ಭಟ್ರು. ಹ. ಹೇಗೆ? ಹೇಗಿದ್ದು? ಹೇಗೆ? ಒಂದು ಮನೆಯಲ್ಲೂ ಕೂಡ ಬೆಂಕಿ ಬೀಳಿಲ್ಲ ಎಂತದ? ಅಲ್ಲ ಸೂಚನೆ ಒಲೆ ಒಂದು ಮನೆಯಲ್ಲಿ ಕೂಡ ಒಲೆ ಕಾಣ್ತಾ ಇಲ್ಲ. ಹೌದು ಹ. ಊಟ ಮಾಡಿದ ಸೂಚನೆ ಇಲ್ಲ ಹ. ನಿಮ್ಮ ಶಾರ್ಥದಲ್ಲಿ ನಿನ್ನ ಶಾರ್ಧ ನಿಮ್ಮ ಶಾ- ನಿಮಿಷಾರ್ಧದಲ್ಲಿ ನಿಮ್ಮ ಶಾರ್ಥದಲ್ಲಿ ಸಟ್ರಸೋಪೇತವಾದ ಊಟವನ್ನು ನಮಗೆ ಬಡಿಸುವುದಕ್ಕೆ ಹೇಗೆ ಸಾಧ್ಯವಾಯಿತು? ಬರುದಿಲ್ಲ. ಸಟ್ರಸೋಪೇತವಾದ ಆ, ಅಡುಗೆಯನ್ನು ಬಡಿಸುವುದಕ್ಕೆ ಹೇಗೆ ಸಾಧ್ಯವಾಯಿತು? ಇದಕ್ಕೆ ಸಾಧ್ಯವೇ? ಹೇಗೆ ಆಯ್ತು? ಇದು ಬಹುಶಃ ಹೀಗಿರ್ಬಹುದು ಏನು? ಕ್ಯಾಟ್ರಿಂಗ್ ಆಗಿರ್ಬಹುದು ಎಂತದ? ಕಠಿಣ ಆಗಿರ್ಬಹುದು ಕಠಿಣ ಆಗ್ತದಂತ ಬೇರೆ ಕಡೆಯಿಂದ ನಮ್ಗೆ ಹಾಗಿರ್ಲಿಕ್ಕಿಲ್ಲ. ಹೀಗಿರ್ಲಿಕ್ಕಿಲ್ಲ. ನಾವು ಅವರ ಹತ್ರ ಕೇಳುವ. ಹೌದು ಜೀವಂತ ಇದ್ದಾರಲ್ಲ ಜೀವಂತ ಎಂತದ? ಅಲ್ಲ. ಹಾಗೆಲ್ಲ ಹೇಳ್ಬಾರ್ದು ಅವರಿಗೆ. ವಾಸ್ತವ ಇಲ್ಲಿರುವಾಗ ಹ. ಕಲ್ಪನಾ ಲೋಕದಲ್ಲಿ ವಿವರಿಸುವುದು ನಾವು ಯಾಕೆ ಚರ್ಚೆ ಮಾಡುದು? ಮತ್ತೆ ಹ. ಅವರಲ್ಲಿ ಕೇಳುವ ಓ ಮುನಿನಾಥ, ಮೂರಿನ ತಲಾಲಿರು ಗಣ ಮಾತ್ರದೊಳಗಿನ್ನ ಇಳಿದು ಸೈನ್ಯಗಳ ನೀರು ಹೇಗೆ ಸಾಧ್ಯ? ಓ ಮುನಿನಾಥ, ನಿಮ್ಮ ಅತೀವವಾದ ಸತ್ಕಾರದಿಂದ ನಮಗೆ ಮನಸ್ಸಿಗೆ ಸಂತೋಷವಾಗಿದೆ. ಹೌದು. ಆದರೆ ನಿಮಿಷಾರ್ಧದಲ್ಲಿ ನಿಮ್ಮ ಶಾಸ್ತ್ರದಲ್ಲಿ ಸಟ್ರಸೋಪೇತವಾದ ಅಡುಗೆಯನ್ನು ಬಡಿಸುವುದಕ್ಕೆ ಹೇಗೆ ಸಾಧ್ಯವಾಯಿತು? ಕುತೂಹಲ ಜಾಸ್ತಿಯಾಗಿದೆ, ನೀವೇ ತಿಳಿಸಿಕೊಡಿ. ಜನಪದ ಕೇಳಯ್ಯ ಯಜ್ಞವ ನಡೆದೆಂದು ಅರಿವಿನನು ಬರು ಎನಗಿದ್ದದೇನು ಮಗನೇ ಇದ್ದಲಿ ಬಾರಿ ದಿನನಿತ್ಯವೂ ಗೆಲ್ಲವೋ ಮುನಿಪಾಲ, ಯಾಗ ಯಜ್ಞಾದಿಗಳನ್ನು ಮಾಡಿಕೊಂಡು ಬರುತ್ತಿರುವವನು ನಾನು. ಹ, ನನಗೆ ಅದಕ್ಕೆಲ್ಲ ಸಹಕಾರಿಯಾಗಲೆಂದು ಹ. ಆ ದೇವೇಂದ್ರನೇ ಹ. ರಾಮದೇವನ ಮಗಳಾದ ಹ. ಈ ಶಬರಾದೇವಿ ನನಗೆ ಅನುಗ್ರಹಿಸಿದವನಿದ್ದಾನೆ. ಹೌದೇ? ಈತನಿಂದಲಾಗಿ ಹ. ನಿಮಗೆ ಬೇಕಿದ್ದೆಲ್ಲವನ್ನು ಊಟವನ್ನೆಲ್ಲ ಬಡಿಸಿದ್ದೇನೆ. ಹ. ಹಾಗಾಗಿ ಇದಕ್ಕೆಲ್ಲ ಕಾರಣ ಈಕೆಯೇ. ಎಂತಾಯ್ತು ನಿಮಗೆ? ಈಗ ನಾವು ದನ ಹಾಕಿದ್ದನ್ನು ತಿಂದ ಅಂತ ಹಾಗಲ್ವೋ? ಏನು ಅದು? ದನ ಅಲ್ಲ, ಸಬ್ಬಲ್ ಹಾಕಿ ಮಾಡಿದ್ದಾರೆ ದನ ಅಂತ ಸಬಲಾದೇವಿ. ಹ. ಅದಾಗಿದ್ದು ತಿಂದದ್ದು ನಾವು. ಮುನಿಪಾಲ, ಈಗ ದೇವೇಂದ್ರ ನಿಂತದೇನುವೆ? ಮುನಿಪಾಲ, ಈಗ ದೇವೇಂದ್ರ ನಿಂತದೇನುವೆ? ವಿಶೇಷವಾದ ಯಾವುದೇ ವಸ್ತುವಾಗಲಿ ಅರಸನಿಗೆ ತಿಳಿಯದೆ ಇಲ್ಲಿ ಇರಬಾರದು. ಅದು ದೇವೇಂದ್ರ ನಿಂತದೇನು? ನಮ್ಮ ಮಂತ್ರಿ ವರ್ಗಗಳಿಗೆ ಅಪರಿಮಿತವಾದ ಸಟ್ರಸೋಪೇತವಾದ ಅಡುಗೆಯನ್ನು ನೀಡಬಲ್ಲ ಇದೇನು ನಿಮ್ಮ ಆಶ್ರಮದಲ್ಲಿ ಇರುವುದಕ್ಕಿಂತ ನಮ್ಮಲ್ಲಿ ಇರುವುದೇ ಮೇಲು. ಹಾಗಾಗಿ ಈ ದೇನುವನ್ನು ನಮಗೆ ಕೊಡಿ, ಬದಲಾಗಿ ನಿಮಗೆ 1000 ದೇನುವನ್ನು ಕೊಡುತ್ತೇನೆ. ಎಷ್ಟಿಗೆ ಹಾಕಿದ್ರು ಗೊತ್ತಾ? ಹ, ರಾಜನ್, ನೀನು ಹೇಳುವ ಮಾತೇನು ಸತ್ಯವಾಗಿದೆ. ಹ, ಆದರೆ ಹ. ಈ ದೇನು ನನ್ನದಲ್ಲ. ಹ. ಆ ಇಂದ್ರನು ನನಗೆ ವರವಾಗಿದ್ದಂತಹ ದೇನು. ಹ. ಅದರಿಂದ ಹ. ಈಕೆಯನ್ನು ಕೊಡುವುದಕ್ಕೆ ನನಗೆ ಅಧಿಕಾರವಿಲ್ಲವಯ್ಯ. ಹ. ಆತನ ಅಧಿಕಾರವಿಲ್ಲದೆ ಹ. ನಾನೀಕೆಯನ್ನು ಕೊಡಲಾರೆ ಎಂಬುದನ್ನು ನೀನು ಹೇಳುವುದು ಗೊತ್ತಲ್ಲ? ¡Vamos!
ಏನು ಅವರ ಗಂಡ ಸೂಟ್ ಬಿಟ್ಟು ಬಂದಿದ್ದಾರೆ. ಸಿಟ್ಟು ಬಿಟ್ಟಿದ್ದಾರೆ. ಬಿಟ್ಟಿದ್ದಾರೆ. ಗಂಡ ಸಿಟ್ಟು ಬಿಟ್ಟಿದ್ದಾರೆ. ಯಾರಿಗೆ ಲಾಭ? ಹೆಂಡತಿಗೆ ಲಾಭ. ಹಾ. ಲಾಭ ಉಂಟಾ? ಮನೆಯಿಂದ ದೊಡ್ಡ ಮೆಟ್ಟುಕಲ್ಲು ಇವಳು. ಹಾ. ಇವಳ ಮಾತು ಏನು ಕೇಳುವುದು? ಕೇಳುವುದು. ಅದನ್ನು ಎಳೆದಾನಿ. ಎರೆದಗಲಿನ ಶಿವ ಶಿವ ಹಾದಿಯನೆದಗುತ್ತಲೀ ಬರಿ ತೇರುಳ್ಳವನಿಂಬನು ಇದನೆ ತಾನದಿ ಕಲದಿಲ್ಲ ಜಗವನಡೆದೆನು ತಲಿಯದ ಯಾಗನು ಧೇನುವಲಿದ್ದರೆ ಈ ಗತಿಗನುವ ತೊಳೆಯುವನು ಏಕೈಯಲಿ ನಾನು ಎರೆದಗಲಿ ರೇಣುಕಾ, ನಮ್ಮ ಮಾತನ್ನು ಕೇಳಿದ ಕಾರ್ತವೀರ್ಯಾರ್ಜುನ ನಮ್ಮ ಶಬಲಾದೇವಿಯನ್ನು ಎಳೆದುಕೊಂಡು ಹೋದ. ಹಾಗಾದರೆ ಈ ಶಬಲಾದೇವಿಯನ್ನು ಕಾಪಾಡುವವರು ಯಾರಿದ್ದಾರೆ? ಅಯ್ಯೋ ಶಿವನೇ, ಯಾರಿದ್ದಾರೆ? ಈಗ ಶಿವನಿ ಊತನಾದಾತ್ಮಜರ ಮೀಗೊಂಡು ರಾಮು ತನ್ನದಾದ ಮಾತೆಯರ ನಿಕ್ಷಿಪದ ಬಗೆದು 10 ಜನಗಳ ನೀರಲ್ಲಿ ಮನೆದು ಮಗನೇ, ಕೈಲಾಸದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ಹಾ, ಆಶ್ರಮಕ್ಕೆ ಬಂದಿದ್ದೇನೆ. ಹಾ, ತಂದೆ ತಾಯಿಗಳಾದ ನೀವಿಬ್ಬರು ದುಃಖಿಸುತ್ತಿದ್ದೀರಾ? ಹೌದು ಮಗನೇ. ಯಾಕೆ ಈ ದುಃಖ? ನಿಮ್ಮ ಮಗ ರಾಮ ಬಂದಿದ್ದಾನೆ. ನನ್ನಲ್ಲಿ ದಯವಿರಲಿ. ನಾನು ಪರಿಹರಿಸುತ್ತೇನೆ. ಮಗನೇ, ಮಗನಾಗಿ ಕೇಳು ಕೇಳು ಕುಡದ ಮರಿಯ ನಗವೈ ನಮಗಿಂತ ಗಮಗಮ ಬರುವ ವಿಗಡದ ನೋಡಿತು ಹೃದಯ ಜೀವನು ವಿಗಡದ ನೋಡಿತು ಹೃದಯ ಜೀವನ ಮಗನು ಈಗ ಮಗ ಆಡಿದ್ದ ಮಗನೇ, ಕಾರ್ತವೀರ್ಯನು ಕಾಡಿಗೆ ಬಂದ ವಿಚಾರ ತಿಳಿದು ಮಧ್ಯಾಹ್ನದ ಹೊತ್ತು ಆದ್ದರಿಂದ ಆತನಿಗೆ ಭೋಜನವನ್ನು ನೀಡುವುದಕ್ಕಾಗಿ ನಮ್ಮ ಆಶ್ರಮಕ್ಕೆ ನಾನು ಕರೆಸಿದವನಿದ್ದೇನೆ. ಆತನಿಗೆ ಭೋಜನವನ್ನು ನೀಡಿದ ಮೇಲೆ ಈ ಭೋಜನವು ಎಲ್ಲಿಂದ ಹೇಗೆ ಬಂತು ಎನ್ನುವಂತಹ ವಿಚಾರ ಕೇಳಿದ. ನಮ್ಮ ಶಬಲಾ ತಾಯಿಯನ್ನು ನೀಡಿದ ವಿಚಾರವನ್ನು ಕೇಳಿದ ಆತ ಆ ತಾಯಿಯನ್ನು ಕೇಳಿದ. ಆದರೆ ಇದನ್ನು ಕೊಡೋದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿದ ತಕ್ಷಣ ಬಲತ್ಕಾರವಾಗಿ ನಮ್ಮ ಧೇನುವನ್ನು ಕರೆದುಕೊಂಡು ಹೋಗಿದ್ದಾನೆ. ಮಗನೇ, ಈಗ ಯಾರು ಕಾಪಾಡುವ ಆಕೆಯನ್ನು? ಜನಕ, ಅಣ್ಣ, ಗೋಬ್ರಹ್ಮರಿಗೆ ರಕ್ಷಣೆ ಕೊಡಬೇಕೆಂಬ ಆಲೋಚನೆ ಈ ರೀತಿಯ ದುಷ್ಟತ್ವಕ್ಕೆ
ಚಂದನಿಂದಲಿ ವಿಪ್ರರೂಪದಿ ಹಿಂದೆ ಚಕ್ರದ ಗರ್ವ ಹರಿಯುವೆನೆಂದ ಮಾತಿನೋಡು ಇಂದಿನ ಜನಪದಗೆ ಮಾಡಿದ ಚಂದನಿಂದ ಬಿಡುವೆ ಬರಿದಳ ಮುಂದಾದ ಹಿಂದಿದ್ದು ಚಂದ್ರದಿಂದ ವಿಪ್ರ ರೂಪದಲ್ಲಿ ಬಂದನೆ ಶ್ರೀಹರಿಯ ದರದಲ್ಲಿ ರಾರಾಜಿಸುತ್ತಿದ್ದ ಸುದರ್ಶನ ಚಕ್ರ ನಾನು ಅಹಂಕಾರ ಮೆರೆದ ಮಾತ್ರಕ್ಕೆ ನೀನು ಭೂಲೋಕದಲ್ಲಿ ಹುಟ್ಟಿ ಎಂದು ಶಾಪದಿಂದ ಒಳಗಾಗಿ ಭೂಲೋಕದಲ್ಲಿ ಹುಟ್ಟಿಕೊಂಡೆ. ಬಂದರೇನಾಯ್ತು? ಬಂದರೆ ಅವನ ವಧೆಯಿಂದ ಮುಕ್ತಿಯನ್ನು ನಾನು ಮಾತ್ರ ಹೊಂದುವುದಲ್ಲ, ನನ್ನಲ್ಲಿದ್ದಾರೆ ಕೆಲವರು, ಅವರಿಗೂ ಜೀವನ ಮುಕ್ತಿಯನ್ನು ಒದಗಿಸಿಕೊಡಬೇಕು. ಹಾಗಾಗಿ ಎಲ್ಲಿದ್ದಾರೆ ಶಕ್ರಜಿತ್ತು ಕಾಲಜ್ಞಾತಿಗಳು ಅಪ್ಪನೆಂತೆ ಸಭಾಸ್ಥಾನವನ್ನು ಸೇರಿದ್ದೇನೆ. ಕವಲೋಕನ ಮಾಡಿದಾಗ ಬಹಳ ಶಬರಿತರಾಗಿ ಕಾಣಿಸುತ್ತಿದೆ. ಅದಕ್ಕೆ ಕಾಲವನ್ನು ತಿಳಿಸಿ ವೀರಕ್ಷಣಿಗಳಾದ ನಾವಿದ್ದೇವೆ. ನಿಮ್ಮ ಕಷ್ಟವನ್ನು
ಚಕ್ರಜಿತ್ತು ಕಾಲಜ್ಞಾನಿ ಚಕ್ರಜಿತ್ತು ಕಾಲಜ್ಞಾನಿಗಳ ಮಹರ್ಷಿ ಆಶ್ರಮದಿಂದ ದೇನುವನ್ನು ಎಳೆದೊಯ್ದ ವಿಷಯ ನಿಮಗೆಲ್ಲರಿಗೂ ತಿಳಿದಿದೆ. ಅದನ್ನು ಪ್ರಶ್ನಿಸುವುದಕ್ಕೆ ಅವರ ಮಗ ಭಾರ್ಗವ ರಾಮ ಬಂದಿದ್ದಾನಂತೆ. ಇದಕ್ಕಾಗಿ ಅವರೊಡನೆ ಹೊರಡಬೇಕು. ನಿಮ್ಮ ಅಭಿಪ್ರಾಯವೇನು? ವೀರಾಗಿ ಮೇರೆಯುವ ನಿಮಗೆ ಒಬ್ಬ ಬಾಲಕನಿಂದ ಬಂದವನ ಅಪ್ಪಣೆ ಬಳಿ ಅವನ ಕೈಕಾಲು ಮುರಿದು ಹಾಕುತ್ತೇನೆ. ಚಕ್ರಜಿತ್ತು ಕಾಲಜ್ಞಾನಿಗಳೇ, ನಿಮ್ಮ ವೀರೋಕ್ತಿಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಸೇನೆಯನ್ನು ಅತ್ತ ಚಂದ್ರಗುಡ್ಡೆಯಲ್ಲಿ ನಿಲ್ಲಿಸಿದ್ದೇನೆ. ನಾನು ಕೂಡ ನಿಮ್ಮ ಜೊತೆಗೆ ಬರುತ್ತೇನೆ. ತೆರಳೋಣ. ತಲುಪಿದನು ಜಮದ ಅಗ್ನಿಪುತ್ರನ ಮರಿದ ರೋಷದಲ್ಲಿ Thank you.
ಎಲ್ಲ ಕಾಲಕ್ಕೆ ಪ್ರಜೆಗಳನ್ನು ಮಕ್ಕಳಂತೆ ನೋಡಬೇಕಾದ ಅರಸರೇ ಕೊಲ್ಲಲು ಮುಂದಾದರೆ ಪ್ರಜೆಯು ಆಯುಧಪಾಡಿಯಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದೇ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ಬಿಸಿಲಿದ್ದರೆ ನನಗೆ ಕಡೆಗಾಲ ಬಾವುತ್ತೆ. ಕುಮಾರನೇ, ನಮ್ಮ ಸೇನಾ ಬಲವನ್ನೆಲ್ಲ ಸೋಲುತ್ತಾ ಗೆದ್ದರೆಂಬಂತೆ ಮುಂದುವರಿಯಬೇಡ. ನಮಗೆ ಒದಗಿದ ಸೋಲದು ಶಂಕ ಮಾತ್ರ. ನಿಮಗೆ ಸೇರಬೇಕಾದದೇನು? ಸೇರಬೇಕಾದ ಸ್ಥಳಕ್ಕೆ ಸೇರಿದೆ. ಆದ್ದರಿಂದ ಹಿಂದೆ ತರಲು ದುಶ್ಯಾಸನದಲ್ಲಿ ಸುಗ್ರಾಸ ಭೋಜನವನ್ನುಂಟು ಆ ಕಡೆಗೆ ದ್ರೋಹ ಬಗೆದವರು ನೀವು. ದ್ರೋಹ ಬ್ರಾಹ್ಮಣರ ಮೇಲೆ ಕೈ ಮಾಡಿ ನಡೆದ ಅಧಿಕಾರಕ್ಕೆ ಧಿಕ್ಕಾರ. ಎಂತೆ ದೇವವನ್ನು ಒಪ್ಪಿಸಿದಲ್ಲಿದ್ದರೆ ನಿಮಗೆ ಕಡೆಗಾಲ ಬಾವುತ್ತೆ. ನಿನ್ನ ಕೈಯಲ್ಲಿ ದರ್ಭೆಯ ಕಟ್ಟು ಇರಬೇಕಿತ್ತು. ಅದರ ಬದಲು ಆಯುಧವನ್ನು ಹಿಡಿದು ಬಂದಿದ್ದೀಯಲ್ಲ, ಬಾಯಲ್ಲಿ ಮಂತ್ರೋಚ್ಚಾರ ಕೇಳಬೇಕಿತ್ತು. ಅದರ ಬದಲು ವೀರೋಕ್ತಿಗಳನ್ನು ನುಡಿಯುತ್ತಾ ಮುಂದೆ ಬಂದಿದ್ದೀಯಲ್ಲ, ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಮುಂದೆ ಹೋದರೆ ನಡೆಸು, ಇಲ್ಲದಿದ್ದರೆ ಪ್ರಾಣ ಹೋದಿತ್ತು. ನಮ್ಮ ಆಶ್ರಮದಿಂದ ದೇಹವನ್ನು ಅಪಹರಿಸಿ ಅಪರಾಧ ಮಾಡಿದೆ. ಅದನ್ನು ಕೇಳುವುದಕ್ಕಾಗಿ ಬಂದಿದ್ದೇನೆ. ಚಿಕ್ಕ ಮಕ್ಕಳನ್ನು
ಹೀಯಾಳಿಸಿದರೆ ನಿನಗೆ ಅಂತಕದ ಅರಮನೆ ಕಳಿಸುತ್ತೇವೆ. ಬಾ ಎಚ್ಚರ. ಮುಚ್ಚು ಬಾಯಿ. ಅಹಂಕಾರದಿಂದ ಮಾತನಾಡುತ್ತಿದ್ದೀಯ. ನನ್ನ ಶಿರದಿಂದ ಇನ್ನು ಪ್ರಾಣ ಯಾರು ರಕ್ಷಿಸುತ್ತಾರೆ ನೋಡೋಣ. ನನ್ನ ನೀತ ಮಾತನ್ನು ಕೇಳದ ನಿನಗೆ ಈಗ ಮೃತ್ಯು ನಿಶ್ಚಯ. ಬಾ ಮುಂದೆ. ಕರ್ತವ್ಯದ ವಧೆಯಾಗಿದೆ. ದೇನು ನನ್ನ ಕೈವಾಸವಾಗಿದೆ. ಈ ಸಂತೋಷದ ಸುದ್ದಿಯನ್ನು ತಿಳಿಸುವುದಕ್ಕಾಗಿ ಆಶವನ್ನು ಸೇರುತ್ತೇನೆ. ಪುಣ್ಯಪ್ರದವಾದ ಸುದರ್ಶನ ವಿಜಯ, ಭಾರ್ಗ ವಿಜಯ ಎಂಬ ಪ್ರಸಂಗವನ್ನು ಹಾಡಿ ಹಾಡಿದ ನಮಗೆ, ನೋಡಿದ ನಿಮಗೆ ಆ ಸರ್ವೇಶ್ವರಿಯು ಸನ್ಮಂಗಳವನ್ನು ಉಂಟು ಮಾಡಿಲೆಂದು ಪ್ರಾರ್ಥಿಸಿ ಕತೆಗೆ ಮಂಗಳ ಗೀತೆಯನ್ನು ಹಾಡುತ್ತೇವೆ. ಭದ್ರಂ ಶಿವಂ ಮಂಗಳಂ. ಆದರೆ ಕೀರ್ತಿಯ ಶೋಭಾವಿ
ಮಲ್ಲಿಗಳು